ಸ್ನೇಹಿತರೆ ನಮಸ್ಕಾರ. ಆ ಕಾರ್ಯದರ್ಶಿ ಮತ್ತು ಆ ಸಿಬ್ಬಂದಿಗಳಿಗೆ ಒಂದು ಇನ್ಶೂರೆನ್ಸ್ ಇದೆ ಮತ್ತು ಅದೇ ರೀತಿ ನಮ್ಮ ಟ್ಯಾಕ್ಸ್ ಸೊಸೈಟಿ ಡೈರೆಕ್ಟರ್ಸ್ಗೆ ಮತ್ತು ಸಿಬ್ಬಂದಿಗಳು ಆ ಸಾಲದಲ್ಲಿ 1% ರಿಬೇಟ್ ಕೊಡುವಾಗ ಅಂದರೆ ಒಂದು ಅಟ್ಯಾಚ್ಮೆಂಟ್ ಇರಬೇಕು ಈ ಪ್ರಕಾರ. ಯಾಕಂದರೆ ಈಗಾಗಲೇ ನೋಡಿರಿ ಅವ್ರ ಮುಖಾಂತರ ನಾವು ಅಗ್ರಿಕಲ್ಚರ್ ಲೋನ್ 3,700 ಕೋಟಿ ರೂಪಾಯಿ ಕೊಟ್ಟಿದ್ದೆವು. ಈಗ ನೇರವಾಗಿ ನಾವು 1700-1800 ಕೋಟಿ ನಮ್ಮ ಶುಗರ್ ಫ್ಯಾಕ್ಟ್ರಿಗಳಿಗಿರ್ಬೋದು ಅಥವಾ ನಾನ್ ಅಗ್ರಿಕಲ್ಚರ್ ಲೋನ್ ಕೆಲವೊಂದು 2,000 ಕೋಟಿ ಇರ್ಬೋದು. ಇಟ್ಟು ಕೊಡೋದು ಅಲ್ದನ 3,700 ಕೋಟಿ ಕೊಟ್ಟಿದ್ದೆವು. ಇನ್ನು ಮುಂದಿನ ಕೂಡ ನಾವು ಅದು ಪ್ರಾಮಾಣಿಕವಾಗಿ 100% ನಮಗೆ ರಿಕವರಿ ಅದ. ಮತ್ತು ಇದನ್ನು ಕೂಡ ಪ್ರಾರಂಭ ಮಾಡ್ತಾ ಇದ್ದೀವಿ. ಇದು ಪ್ರಥಮ ನಮ್ಮಿಂದ ರಾಜ್ಯದಲ್ಲೇ ದೇಶದಲ್ಲಿ ವಿನೂತನ. ಅಲ್ಲ ಅದೇ ಹೇಳಾಗಿದ್ದೇನೆ, ರೆವೆನ್ಯೂಕ್ಕಿಂತನೂ ಒಂದು ಟರ್ನ್ ಓವರ್ ನೋಡಿ ಯಾರಿಗಾದ್ರೂ ನಾವು ಸಾಲ ಕೊಡೋರು ಇರ್ತೀವಿ. ನಮ್ಮಲ್ಲಿ ಬ್ಯಾಂಕಿಗೆ ಬಂದರೂ ಕೊಡ್ತೀವಿ, ಅಲ್ಲಿ ಆದ್ರೂ ಕೊಡ್ತೀವಿ. ಅದೇ ನಮ್ಮ ಸೊಸೈಟಿ ಮುಖಾಂತರ ಹೋದ ಅವ್ರಿಗೂ ಕೂಡ ಸ್ವಲ್ಪ ಇನ್ಕಮ್ ಆದ, ಅವ್ರಿಗೂ ಕೂಡ ಇದೆ. ನಮ್ಮದು ಕೊಟ್ಟದ ಅಡ್ಮಿನಿಸ್ಟ್ರೇಷನ್ ಕಾಸ್ಟ್ ಉಳಿತದೆ. ಯಾಕಂದ್ರೆ ನಮ್ಮ ಸಿಬ್ಬಂದಿ ಯಾರು ಇನ್ವಾಲ್ವ್, ನಮ್ಮ ಸ್ಯಾಂಕ್ಷನ್ ಬರ್ತದೆ ಕೊಡ್ತೀವಿ, ಅವರಿಂದ ಸಾಲ ಬಿಡುಗಡೆ ಮಾಡ್ತಾರೆ, ಅವರಿಂದ ವಸೂಲಿ ಮಾಡ್ತಾರೆ. ಅದು ಈ ಪ್ರಕಾರವಾಗಿ ವಿನ್-ವಿನ್ ಸಿಚುವೇಶನ್ ಅದ. ಸರ್, ಈಗ ನೀವು ರಾಷ್ಟ್ರೀಕೃತ ಬ್ಯಾಂಕ್ ಥರ ಮಾಡ್ತಾ ಇದ್ದೀವಿ, ಡಿಜಿಟಲ್ ಪೇಮೆಂಟ್ ಎಲ್ಲ ಮಾಡ್ತಾ ಇದ್ದೀವಿ, ಎಲ್ಲ ಡಿಜಿಟಲೈಸೇಷನ್ ಮಾಡ್ತಾ ಇದ್ದೀವಿ. ಬಹುತೇಕ ಮಾರ್ಚ್ವರೆಗೆ ಅಂದರೆ ಏಪ್ರಿಲ್ವರೆಗೆ ಎಲ್ಲ ಡಿಜಿಟಲೈಸೇಷನ್ ಆಗ್ತದೆ. ಏನು ಅಪಪ್ರಚಾರ ಮಾಡ್ತಾ ಇದ್ದಾರೆ ಅವ್ರಿಗೆ ಕಾನೂನಾತ್ಮಕವಾದಂತ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ರು. ಆದ್ರೂ ಸಹ ಅಲ್ಲೆಲ್ಲಿ ಏನಂತಂದ್ರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಅದನ್ನ ಮುಂದಿಟ್ಕೊಂಡು DCC ಬ್ಯಾಂಕ್ ಬಗ್ಗೆ ಅಪಪ್ರಚಾರ ಮುಂದುವರೆದಿದೆ. ಏನಾದ್ರೂ ಏನಾದ್ರೂ ಕಠಿಣವಾದಂತ ಆಕ್ಷನ್ ಮಾಡ್ತೀವಿ ಮಾಡೋಣ. ಇನ್ನು ಭಾಳ ಇದು ಒಂದು ಬ್ಯಾಂಕ್ ಅಂದ್ರೆ ಸೆನ್ಸಿಟಿವ್ ಮ್ಯಾಟ್ರ್. ನಾವೊಂದು ಹೇಳೋದು ಅವ್ರು ನೋಡ್ರಿ, ಅವ್ರು ಹೇಳಿದ್ದು ಯಾರು ಕೇಳಾಕದಾರ ಹೇಳಿ. ಯಾಕಂದ್ರೆ ದಿವಸಿಗೆ 20 ಕೋಟಿಲಿ ಡಿಪಾಸಿಟ್ ನಮ್ಗೆ ಬರ್ತಾ ಇದೆ. ಈಗ ನಾವು ಮೊನ್ನೆ ಹೇಳಿದ್ನ 500 ಕೋಟಿ ಆಯ್ತು, ಇವತ್ತು 540 ಕೋಟಿ ಆಗ್ಯದ. 8 ದಿವಸ ಬರೀ 4 ದಿವಸನೇ. ಅದ್ರಾಗ ಮತ್ತೆ 2 ಸುಟಿ ಬಂದು, ಸುಟಿ ಬಿಟ್ಟು ಅಂದ್ರೆ ಎಲ್ಲೂ ಡೆವಲಪ್ಮೆಂಟ್ ಎಲ್ಲೂ ನಿಂತಿಲ್ಲ. ಯಾರೂ ವಿಶ್ವಾಸನ ಕಳ್ಕೊಂಡಿಲ್ಲ ನಮ್ಮ ಬ್ಯಾಂಕಿನ ಮೇಲೆ ಅಥವಾ ಇದ್ರ ಮೇಲೆ. ಅವರೆಲ್ಲ ಮತ್ತು ಅಪಪ್ರಚಾರ ಮಾಡೋರು ಅವ್ರದ್ದು ಒಂದು ಇದಿರ್ತ ಅವ್ರವ್ರು ಮಾಡ್ಕೋತ ಬರಲಿ. ಅವ್ರಿಗೆ ಅದಕ್ಕೆ ನಾವು ಇದು ಮಾಡ್ಬೇಕಿರೋದು ಡೆವಲಪ್ಮೆಂಟ್ ಮೂಲಕ ಉತ್ತರ ನಮ್ದು. ತಾವು ಭಾಷಣದಲ್ಲಿ ಒಂದು ವಿಷಯ ಪ್ರಸ್ತಾಪ ಮಾಡಿದ್ವಿ, ಈ ಅಪಪ್ರಚಾರದಿಂದ ಒಂದಿಷ್ಟು ಡಿಪಾಸಿಟ್ ಸಮಸ್ಯೆ ಆಯಿತು. ಬಟ್ ಈಗೆಲ್ಲ ಅಲ್ಲ ಹಿಂದೆ ಅಂದ್ರೆ ನಾವು ಯಾರೂ ಬೋರ್ಡ್ ಇದ್ದಿದ್ದಿಲ್ಲ ಅವಾಗ ಇಲೆಕ್ಷನ್ ಟೈಮ್ನಲ್ಲಿ. ನವಂಬರ್ 10 ನಾವು ಚಾರ್ಜ್ ಏನು ತೊಗೊಂಡಿವ್ರಿ, ಅಲ್ಲಿಂದ ಸತತವಾಗಿ ನಮಗೆ ಏರ್ಕೋತಾ ಇದೆ. ಅಂದ್ರೆ ಬರೀ ಮೂರು ತಿಂಗಳ 10 ದಿವಸದಲ್ಲಿ ನೋಡ್ರಿ 544 ಕೋಟಿ ಇವತ್ತಿಗೆ ಅಂದ್ರೆ 12ನೇ ತಾರೀಕು ನಾವು ತೆಗೆದ್ರೆ 544 ಕೋಟಿ ಹೆಚ್ಚಾಗಿದೆ. ಈಗ ಇದಕ್ಕೆ ಒಂದು PKPS ದವರು ಒಂದು ಡಿಮಾಂಡ್ ಇಟ್ಟಿದ್ರು ಕಳೆದ ಸಭೆಯಲ್ಲಿ. ಏನಂತಂದ್ರೆ ರೈತರ ಸಕ್ಕರೆ ಕಾರ್ಖಾನೆ ಬಿಲ್ಗಳನ್ನು PKPS ಮೂಲಕ ಪಾವತಿ ಮಾಡಿ ಅದು ಎಲ್ಲಿ ಸಾಧ್ಯ ಅದಲ್ಲಿ ಕೊಡ್ತೀವ್ರಿ, ಎಲ್ಲೆಲ್ಲಿ ಅದು ಯಾರ್ಯಾರಿಗೆ ಹೆಂಗೆ ಅನುಕೂಲ ಇದೆ ಹಂಗೆ ಕೊಡ್ತೀವಿ ನಾವು. ರೈತರದ್ದು ಅಲ್ಲಿ ಕನ್ಸಲ್ಟ್ ತೊಗೋತೀವಿ ಅಥವಾ ಅವರಲ್ಲಿ ಫೈನಾನ್ಸ್ ಮಾಡಿದವ್ರು ಅವ್ರು ಅಲ್ಲಿ ಕೊಡ್ತಾರೆ, ಅದನ್ನು ಕೇಳ್ತೀವಿ. ಅದೇ ಎಲ್ಲನೇ ಏನು ಕೊಡೋಕೆ ಬರೋದಲ್ಲ. ಮತ್ತು ನಮಗೇನು ಪೂರ್ತಿಯಾಗಿ ನಾವು ಬ್ಯಾಂಕ್ ಇಲ್ಲೇ ಹಾಕ್ರಪ್ಪ ಅಂತ ಹೇಳೋದು ಹಾಕೂ ಇಲ್ಲ. ನಾವು ಸಕ್ಕರೆ ಕಾರ್ಖಾನೆಯವರು ರಿಕ್ವೆಸ್ಟ್ ಮಾಡ್ಬೋದು. ಇಲ್ಲ, ಎಲ್ಲರೂ ತೊಗೊಂಡಿಲ್ಲ ನೀವು ತಪ್ಪು ಕಲ್ಪನೆ ಅದ. ಎಲ್ಲರೂ ತೊಗೊಂಡಿಲ್ಲ. ನಮ್ಮಲ್ಲಿ ಎಲ್ಲರೂ ತಿರುಗಿ ಹೋಗಿದ್ದಾರೆ, ಎಲ್ಲ ಬೇರೆ ಬೇರೆ ಕಡೆ. ಈಗ ನಾವು ಮತ್ತೆ ಕರಿತಾ ಇದ್ದೀವಿ, ಅವ್ರಿಗೆ ಕೊಡ್ತೀವಿ ಹೋಗ್ತೀವಿ. ಅದೇ ರೀ, ಈಗ ಅವ್ರು ಏನು ಹೇಳತ್ತೀರಿ, ಇವ್ರಿಗೇನು DCC ಬ್ಯಾಂಕ್ ಸಂಬಂಧ ಪ್ರೆಸ್ ಕಾಮ್ ಇರ್ತಾರೆ ಅಲ್ಲ. ಅದಕ್ಕೆ ನಾನು ಹೇಳಿ ಮಾನ್ಯ ಸತೀಶ್ ಜಾರಕಿಹೊಳಿ ನಾವು ಅನ್ನ ಸಬ್ಜೋಲೆ ನೇತೃತ್ವದ ನಮ್ದೊಂದು ಪ್ಯಾನೆಲ್ ಆರಿಸ್ಬತ್ತು. ಸೊ ಎಲ್ಲ ಸಾಧಕ ಬಾಧಕ ನಾವು ನೋಡ್ಬೇಕಲ್ಲ ರೀ. ಅದಕ್ಕೆ ನಾ ಹೇಳಿ ಮುಂದೆ ಪ್ರೆಸ್ ಕಾನ್ಫರೆನ್ಸ್ನಾಗ ಇರಾವ, ಮೀಟಿಂಗ್ದಾಗೂ ಇರಾವ, ನೀವು ಏನಾರು ಮಾಡ್ಕೊರಪ್ಪ ಅಂತ. ಯಾಕಂದ್ರೆ ಅವ್ರು 5-6 ಮಂದಿನ ಕೇಳಿ ನಡ್ಸೋಕ್ಕಲ್ಲ. ಇಡೀ ಬೆಳಗಾವಿ ಜಿಲ್ಲಾದಾಗ ಸುಮಾರು 12,000 ಮಂದಿ ಡಿಪೆಂಡ್ ಆಗಿ ಬ್ಯಾಂಕ್ ಮ್ಯಾಗ ಥರ ನಡೆಸೋವ್ರಿ. ಗ್ರಾಹಕರು ಸಾಕಷ್ಟು ಜನ ಅದಾರೆ. ಸೊ ಈಗ ಅವ್ರು 4-5 ಮಂದಿ ಹೇಳ್ತಾರೆ, ಅವ್ರ ಮಾತು ಕೇಳಿ ಬಿಡೋಕ್ಕಾಗಲ್ಲ. ಅವರು ಕೂಡ ಎಲ್ಲ ಸಹಕಾರ ಸಂಘದಲ್ಲಿ ವಹಿಸ್ತಾರೆ ಅವರು ರೀ. ಈಗ ಅವ್ರು ಡೈರೆಕ್ಟ್ ಕೇಳೋದಿಲ್ಲ ರೀ, ಅವ್ರು ಥ್ರೂ ಕೇಳಕ್ಕೆ ಹಚ್ತಾರೆ ರೀ. ಅವರು ಎಲ್ಲ ಮಾಡಿದ್ದಾರೆ. ಅದಕ್ಕೆ ಬ್ಯಾಂಕಿನ ಚಲೋ ನಡೆಸ್ಬೇಕು ರೀ. ನಾಳೆ ಏನಾರು ಹೆಚ್ಚು ಕಮ್ಮಿ 4 ಜನ ನಮ್ಮನೆಗೆ ನಿಮ್ದು ಪ್ಯಾನ್ ಗುಂಪಿತ್ತು. ಅದಕ್ಕೆ ನಾವು ಪ್ರತಿಯೊಂದ್ರಾಗ ಅನ್ನ ಸಬ್ ಜೊಲ್ಲೆ ನಾವು ಇನ್ವಾಲ್ವ್ ಆಗಿ ಪ್ರತಿಯೊಂದು ಪೈಸಾ ನೋಡ್ತೀರಿ. ಮತ್ತು ಎಲ್ಲ ಶುಗರ್ ಫ್ಯಾಕ್ಟ್ರಿ ಮತ್ತೊಂದು ಲೋನನ್ನು ಕಾನೂನುಬದ್ಧವಾಗಿ ಕೊಟ್ಟಿದ್ವಿ ರೀ. ಅವ್ರು ಬೇಕಾದ ಸ್ಟೇಜ್ ಮ್ಯಾಗ ಬೇಕಾದ ಕಾಗದ ತೊಗೊಂಬರ್ಲಿ. ಕಾನೂನುಬದ್ಧವಾಗಿ ಅದಾವು, ಏನೂ ಮೋಸ ಆಗಿಲ್ಲ, ಯಾರಿಗೂ ಹೇರಿಲ್ಲ ರೀ. ಅನ್ನ ಸಬ್ ಜೊಲ್ಲೆ ಅವ್ರು ಮತ್ತು 540 ಕೋಟಿ ಡಿಪಾಸಿಟ್ ಹೆಚ್ಚಾಗಿತ್ತು. ಮಾರ್ಚ್ ಎಂಡ್ದಾಗ ಇನ್ನೂ ಜಾಸ್ತಿ ಹೋಗ್ತದೆ. ಬ್ಯಾಂಕ್ ಚಲೋ ನಡೆದೈತಿ. ಅದಕ್ಕೆ ಅಪಪ್ರಚಾರಕ್ಕೆ ಅಂದರೆ ಯಾರು ಕಿವಿ ಕೊಡಬಾರ್ದು ವಿನಂತಿ. ಅಂದ್ರೆ ಏನಾಗ್ತೈತಿ ರೀ, ಈಗ ನಾವು 20 ವರ್ಷ ಅಧಿಕಾರದಾಗ ಇರ್ತೀನಿ. ಇವತ್ತು ನನಗೆ ಅಧಿಕಾರ ನನಗೆ ತ್ರಾಸ ಆಗ್ತೈತಿ ರೀ. ಈಗ ಯಾರಾದ್ರೂ ಮಾಡಿಸ್ತಾರೋ, ಈಗ ಅವ್ರಿಗೆ ಹಿಂಗೆ ಹಾಕಿ ತ್ರಾಸಾಗಿ
ಕೇಳಾಕತ್ತಾರ ಅವ್ರಿಗೆ. ಅಧಿಕಾರ ಕಳ್ಕೊಂಡಿದ್ದರಿಂದ ಅವರಿಗೆ ಅದು ಆಗೈತಿ. ಮತ್ತು ಒಳಗೆಲ್ಲ ಭಾಳ ಟೈಟ್ ಮಾಡಿದ್ದಾರೆ ಈಗ ಅಧ್ಯಕ್ಷರು. ಕೆಲವೊಂದು ತಾಲೂಕೊಳಗೆ ಭಾಳ ಟೈಟ್ ಆಗಿದ್ದಕ್ಕೂ ಅದನ್ನ ಬೇರೆ ಬೇರೆ ರೂಪದಲ್ಲಿ ಸೋರಿಕೆ ಬರಾಕತ್ತವ್ರಿ. ಬ್ಯಾಂಕ್ ಮಾತ್ರ ತಮ್ಮ ಮುಖಾಂತರ ನಾ ಎಲ್ಲ ಗ್ರಾಹಕರಿಗೆ, ರೈತರಿಗೆ ನಾವು ವಿನಂತಿ ಇಷ್ಟ ಮಾಡ್ಕೋತೀನಿ, ಬ್ಯಾಂಕ್ ಬೆಸ್ಟ್ ನಡೆದಿದೆ, ಏನೂ ಸಮಸ್ಯೆ ಇಲ್ಲ. 5 ವರ್ಷದೊಳಗೆ ನಾವು ಏನು ಅನ್ಕೊಂತೀವಿ ಅಚೀವ್ಮೆಂಟ್ ಮಾಡ್ತೀವಿ. ಧನ್ಯವಾದ. ಗೌರವಾನ್ವಿತ ಅಣ್ಣಾಸಾಬ್ ಜೊಲ್ಲೆ ಅವರೇ, ಗಣೇಶ್ ಹುಕ್ಕೇರಿ ಅವರೇ, ಚಂದ್ರರಾಜ್ ಹಟ್ಟಿಹೊಳಿ ಅವರೇ, ರಾಹುಲ್ ಜಾರಕಿಹೊಳಿ ಅವರೇ, ನೀಲಕಂಠ ಕಪಿಲುದ್ದಿ ಅವರೇ, ಅಪ್ಪಸಾಬ್ ಕುಲ್ಗೋಡೆ ಅವರೇ, ಅರವಿಂದ್ ಪಾರ್ಲೆ ಅವರೇ, ಮಲ್ಲಣ್ಣ ಯಾದವಾಡ್ ಅವರೇ, ಈ ವೇದಿಕೆ ಮೇಲಿದ್ದಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಬೆಳಗಾವಿ ಜಿಲ್ಲೆಯಿಂದ ಆಗಮಿಸಿದ ಎಲ್ಲ ಪ್ಯಾಕ್ ಸೊಸೈಟಿಯ ಕಾರ್ಯದರ್ಶಿಗಳು, ಸಿಬ್ಬಂದಿ ವರ್ಗದವರೇ, ಆಡಳಿತ ಮಂಡಳಿಯ ಸದಸ್ಯರೇ, ತಮಗೆಲ್ಲ ಮತ್ತೊಂದು ಸಲ ಸ್ವಾಗತ ಬಯಸುತ್ತಾ, ಸೊ ಇವತ್ತಿನ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ಮಾಡಿದ್ರಿ. ಯಾಕಂದ್ರೆ ಬ್ಯಾಂಕ್ ಮುಖಾಂತರ ತಾವೆಲ್ಲರೂ ಬರಬೇಕು, ಈ ಕಾರ್ಯಕ್ರಮದಲ್ಲಿ ಹಾಜರಾಗಬೇಕು. ಈ ಸ್ಕೀಮ್ನ ಮಾನ್ಯ ಅಧ್ಯಕ್ಷರು ಅಂದರೆ ಉದ್ಘಾಟನೆ ಮಾಡ್ತಾರೋ ಅದ್ರ ಬಗ್ಗೆ ತಾವೆಲ್ಲ ಬಂದು ವಿಶೇಷವಾಗಿ ತಿಳ್ಕೊಬೇಕಂತ ಬಂದದಕ್ಕೆ ತಾವೆಲ್ಲರೂ ಏನೊಂದು ಫೋನ್ ಕರೆ ಗೌರವ ಕೊಟ್ಟು ಬಂದದಕ್ಕೆ ತಮಗೆಲ್ಲರೂ ಧನ್ಯವಾದ ಹೇಳ್ತೀನಿ. ಮತ್ತು ಈಗಾಗಲೇ ಉದ್ಘಾಟನೆ ಬಗ್ಗೆ ಮತ್ತು ಸ್ಕೀಮ್ ಬಗ್ಗೆ ಮಾನ್ಯ ಅಧ್ಯಕ್ಷರೆಲ್ಲ ಹೇಳ್ತಾರೆ. ನಾನು ಇಷ್ಟೇ ಹೇಳಕ್ಕೆ ಬಯಸ್ತೀನಿ, ಈಗೇನು ಸುಮಾರು 1200 ಸೊಸೈಟಿ ಅದಾವು. ತಾವೆಲ್ಲ ಆಡಳಿತ ಮಂಡಳಿ ಸದಸ್ಯರು, ಸಿಬ್ಬಂದಿ ವರ್ಗ ಕೂಡಿ ಸುಮಾರು ನೀವು 12,000 ಜನ ಅಂದರೆ ನಮ್ಮ ಬ್ಯಾಂಕಿಗೆ ಒಂದು ಬೆನ್ನೆಲುಬಾಗಿ ನಿಂತಿದ್ದೀರಿ. ನೀವು 12,000 ಜನ ಏನು ಅದಿರಲ್ಲ, ನೀವೇ ನಮ್ಮ ಬ್ಯಾಂಕಿಗೆ ಅಂದರೆ ಯಾವುದೇ ಒಂದು ಮನೆ ಕಟ್ಟಬೇಕಂದ್ರೆ, ಒಂದು ಬಿಲ್ಡಿಂಗ್ ಕಟ್ಟಬೇಕಂದ್ರೆ ತಳದಾಗ ಹೆಂಗೆ ಪಾಯ ಗಟ್ಟಿಯಾಗಿ ಹಾಕೋದು ಬರ್ತಲ್ಲ, ಕಲ್ಲು ಹಾಕಿ ಸಿಮೆಂಟ್ ಹಾಕಿ ಗಟ್ಟಿಯಾಗಿ ಏನು ಪಾಯ ಗಟ್ಟಿ ಆತಂದ್ರೆ ಮುಂದೆ ಬಿಲ್ಡಿಂಗ್ ಗಟ್ಟಿ ಆಗ್ತದೆ. ಅದಕ್ಕೆ ನೀವೆಲ್ಲ ನಮ್ಮ ಬ್ಯಾಂಕಿಗೆ ದೊಡ್ಡ ಪಾಯ ಇದ್ದಂಗೆ. ಯಾಕಂದ್ರೆ ನೀವು ಎಷ್ಟು ಗಟ್ಟಿಯಾಗಿರ್ತೀರಿ ಅಷ್ಟು ಬ್ಯಾಂಕ್ ನಮ್ಗೆ ಗಟ್ಟಿರ್ತೈತೆ. ನೀವು 12,000 ಮಂದಿ ಗಟ್ಟಿಯಾಗಿದ್ರೆ ಸಾಕು. ಯಾಕಂದ್ರೆ ರಾಜಕಾರಣದಾಗ ನೀವೆಲ್ಲ ನೋಡ್ತೀರಿ, ಈಗ ಅಪಪ್ರಚಾರ ಮತ್ತೊಂದು ಮಾಡ್ತಾರೆ ರಾಜಕಾರಣದಾಗ. ಅದೆಲ್ಲ ದೇಶದೊಳಗೆ ನಡಿತೈತಿ, ಎಲ್ಲ ಕಡೆ ನಡಿತೈತಿ. ಅದನ್ನು ಭಾಳ ನೀವು ತಲೆ ಕೆಡಿಸ್ಕೊಬೇಡ್ರಿ, ನಾವು ತಲೆ ಕೆಡಿಸ್ಕೊಲ್ಲ. ನಮ್ಮ ಬ್ಯಾಂಕ್ ಲೆಕ್ಕಪತ್ರ, ಕಾಗದ ಪತ್ರ, ವ್ಯವಹಾರ, ಕಾನೂನು ಪ್ರಕಾರ ಎಲ್ಲ ಮಾಡ್ಕೊತ ಹೋಗ್ತದೆ. ನೀವು ಗಟ್ಟಿಯಾಗಿ ನಿಂತರೆ ನಮ್ಮ ಬಿಲ್ಡಿಂಗ್ ಗಟ್ಟಿಯಾಗಿರ್ತೈತಿ. ತಾವು ಸಿಬ್ಬಂದಿ ವರ್ಗದವ್ರು ಎಲ್ಲರೂ ಪ್ರಾಮಾಣಿಕವಾಗಿ ಎಲ್ಲ ಕೆಲಸ ಮಾಡ್ಬೇಕು. ತಾವೆಲ್ಲ ಏನೇನು ವಿಚಾರನ ತಾವೆಲ್ಲ ಕೆಲವೊಂದು ಕಾರ್ಯದರ್ಶಿಗಳು ಮತ್ತು ಕೆಲವೊಂದೆಲ್ಲ ಚೇರ್ಮನ್ ಎಲ್ಲ ವಿಷಯನ ತಾವು ಮಾನ್ಯ ಅಧ್ಯಕ್ಷರ ಗಮನಕ್ಕೆ ಮತ್ತು ಆಡಳಿತ ಮಂಡಳಿ ಗಮನಕ್ಕೆ ಎಲ್ಲ ತಂದಿದ್ದೀರಿ. ಭಾಳ ಪ್ರಾಮಾಣಿಕವಾಗಿ ದೇವ್ರ ಸರಿಯಾಗಿ ಕರೆಕ್ಟಾಗಿ ಕೆಲಸ ಮಾಡ್ತೀವಿ. ತಾವೆಲ್ಲರೂ ಇಷ್ಟ ನಮ್ಮ ಈ ಬ್ಯಾಂಕಿನ ಮ್ಯಾಗ ತಾವೊಂದು ವಿಶ್ವಾಸ ಇಟ್ಕೊಂಡು ಹೋಗ್ರಿ. ಯಾಕಂದ್ರೆ ನೀವೆಲ್ಲರೂ ಕೂಡಿ, ಯಾಕಂದ್ರೆ ಈ ಚುನಾವಣೆ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು, ಅಣ್ಣಾಸಾಬ್ ಜೊಲ್ಲೆ ಅವರು, ನಾವು ನೇತೃತ್ವದಲ್ಲಿ ಚುನಾವಣೆ ಮಾಡಿ ನೀವು 5 ವರ್ಷಕ್ಕೆ ಈ ಆಡಳಿತ ಮಂಡಳಿ ನಡೆಸ್ರಿ ಅಂತೇಳಿ ನಮ್ಮ ಕಡೆ ಕೊಟ್ಟಿದ್ದೀರಿ. 5 ವರ್ಷ ಲೆಕ್ಕದಾಗ ಏನಾರು ತಪ್ಪಂದ್ರೆ ನೀವು ಎಲ್ಲಿ ಬೇಕಾದ್ರೆ ಬಂದು ನಿಂತು ನಮ್ಮನ್ನು ಕೇಳ್ಬೋದು, ಎಲ್ಲರೂ ತಪ್ಪಂದ್ರೆ. ಯಾಕಂದ್ರೆ ರಾಜಕಾರಣದಾಗ ಆರೋಪಗಳು ಮಾಡ್ತಾರೆ. ಯಾಕಂದ್ರೆ ಭಾಳ ಮಂದಿಗೆ ಏನಾಗಿತ್ತು ಅಂದ್ರೆ ಸ್ವಲ್ಪ ತ್ರಾಸ ಆಗೈತ್ರಿ. ಯಾಕಂದ್ರೆ ಅಧಿಕಾರ ಬಿಟ್ಟು ಹೋದ ನಂತರ ಅಪಪ್ರಚಾರ ಮಾಡ್ತಾರೆ, ಅವರಾರು ಮಾಡ್ತಾರೋ ಅಥವಾ ಯಾರು ಮುಖಾಂತರ ಮಾಡ್ತಾರೆ. ಅದನ್ನು ನೀವು ದಯಮಾಡಿ ಯಾರು ಕಿವಿಗೆ ಹಾಕೋಬೇಡ್ರಿ. ಕಾಗದ ಪತ್ರದ ಲೆಕ್ಕ ಇರ್ತೈತಿ. ನೀವು ಬೇಕಾದಾಗ ಅಧ್ಯಕ್ಷರು ನಮ್ಮನ್ನು ಬಂದು ಕೇರ ನಾವು ದೇವ್ರ ಸರಿಯಾಗಿ ಉತ್ತರ ಕೊಡ್ತೀವಿ. ಈ ಕೆಲವೊಂದು ಜನ ಎಲ್ಲರೂ ಹೇಳ್ತಾರೆ, ಯಾಕಂದ್ರೆ ಏನಪ್ಪ ಬ್ಯಾಂಕಿನ ಪ್ರತಿಯೊಂದು ವಿಚಾರದಾಗ ಪ್ರೆಸ್ ಕಾನ್ಫರೆನ್ಸ್ ಬಾಲಚಂದ್ರ ಜಾರಕಿಹೊಳಿ ಹೇಳ್ತಾರೋ, ಎಲ್ಲ ಮೀಟಿಂಗ್ದಾಗ ಬಾಲಚಂದ್ರ ಇವ್ರಿಗೇನು ಸಂಬಂಧ ಇದ್ದು ಅನ್ನಕತ್ತಾರೆ. ಅದಕ್ಕೆ ನಿಮಗೆ ಹೇಳ್ತೀನಿ, ನಾನು ಭಾಳ ವೀಡಿಯೋದಾಗೆಲ್ಲ ಹೇಳಿದಿನ 1996ನೇ ಇಸ್ವಿಯಿಂದ ಬಡದಾಡಿ 29 ವರ್ಷಕ್ಕೆ ಬ್ಯಾಂಕ್ನ ಹಿಡ್ಕೊಂಡು ಕೂತಿದ್ದು ನೀವೆಲ್ಲ ಕೊಟ್ಟಿದ್ದೀರಿ. ಮತ್ತು ನಾವು ನಡೆಸ್ಬೇಕಲ್ಲ. ನಾಳೆ ಏನಾದ್ರು ತಪ್ಪಾರ ನೀವು ನಮ್ಮನ್ನು ಕೇಳ್ತೀರಿ. ಅದಕ್ಕೆ ಕೆಲವೊಮ್ಮೆ ಇವ್ರಿಗೇನು ಸಂಬಂಧ ಇಲ್ಲ, ನನಗೂ ಸಂಬಂಧ ಐತಿ. 5 ವರ್ಷ ನಾವು ಬ್ಯಾಂಕ್ ನಡೆಸವನ, ಪ್ರತಿ ಪ್ರೆಸ್ ಕಾನ್ಫರೆನ್ಸ್ನಾಗ ಇರಾವ, ಮೀಟಿಂಗ್ನಾಗ ಇರಾವ, ಮತ್ತು ಯಾರು ಹೋಗೋರಿ ಬೇಕಾದ್ ಮಾಡ್ರಿ, ನಾ ತಲೆ ಕೆಡಿಸ್ಬೇಕು ಅಂದ್ರೆ ಈಗೆಲ್ಲ ಚಾಲೂ ಆಗಿದೆ. ಯಾಕಂದ್ರೆ ನಾಳೆ ಈಗ ನೋಡ್ರಿ ನೀವೇ ತಪ್ಪಾರ ಬಿಡ್ತೀರಿ, ಮತ್ತೇನ್ರಿ ನೀವೆಲ್ಲ ಕೂಡಿ ದೊಡ್ಡ ದೊಡ್ಡ ಭಾಷಣ ಮಾಡಿ ಅಧಿಕಾರ ತೊಗೊಂಡ್ರಿ ಅಂತೀರಿ. ಅದಕ್ಕೆ ನಾನು ಮತ್ತು ಅಣ್ಣಾಸಾಬ್ ಜೊಲ್ಲೆ ಅವ್ರು ಅಗದಿ ಪಾಪ ಪ್ರತಿಯೊಂದು ಲೆಕ್ಕ ಹಾಕಿ ನಡೆಸತ್ತಾರ. ನಮ್ಮ ಆಡಳಿತ ಮಂಡಳಿ ಡೈರೆಕ್ಟ್ ಎಲ್ಲರೂ ನಮಗೆ ಸಪೋರ್ಟ್ ಕೊಡತ್ತಾರ. ಮತ್ತು ಪ್ರತಿಯೊಂದು ಎಲ್ಲೂ ತಪ್ಪು ಬರಲ್ಲ, ಎಲ್ಲ ನೋಡ್ಕೊತ ಹೊಂಟಿದ್ದು. ಅದಕ್ಕೆ ದಯಮಾಡಿ ನೀವು ಎಷ್ಟು ಗಟ್ಟಿಯಾಗಿರ್ರಿ. ನಾವು ಅಗದಿ ಹೇಳಿದ್ವಿ, ಅಣ್ಣಾಸಾಬ್ ಜೊಲ್ಲೆ ಅವ್ರು ಹೇರಿ 5 ವರ್ಷದೊಳಗೆ ಈ 10,000 ಕೋಟಿ ಡಿಪಾಸಿಟ್ ಹೋಗಿ ಮಂಗಳೂರು DCC ಬ್ಯಾಂಕ್ 100 ಕೋಟಿ ಲಾಭದ ರೆಕಾರ್ಡ್ ನಾವು ಮುರಿನೋ ಅಂತ ಹೇಳಿದ್ವಿ. ಯಾಕಂದ್ರೆ ನೀವೆಲ್ಲ ನೋಡ್ರಿ, ನಮಗೆ ಬರೀ ಯಾವುದೋ ಒಂದು ಮನುಷ್ಯ ತಪ್ಪು ಮಾಡ್ತಾರೆ, ಯಾವುದೋ ಒಂದು ತಪ್ಪಾಗಿದ್ದು ಹೆಸರು ತೋರಿಸ್ತಾರೆ. ಈಗ ನಾ ಬೆಳಗಾವಿ ಹಾಲು ಒಕ್ಕೂಟ 0 ಇದ್ದದ್ದು ಹೋದ್ಸಲ 13 ಕೋಟಿ ಲಾಭ ಮನ್ನೆ. ಅದನ್ನ ಯಾರೂ ಹೇಳೋದಿಲ್ಲ, ಒಟ್ಟ ಮಾತಾಡೋದಿಲ್ಲ, ಅದನ್ನ ಗಪ್ಪ ಇರ್ತಾರೆ. ಇದು ಸಲ ರಗಡ್ ಲಾಭ ಮಾಡ್ತಾನೆ, ಅದನ್ನು ಒಟ್ಟ ಹೇಳೋದಿಲ್ಲ. ಈ ಮನುಷ್ಯಗಳೇ ತಪ್ಪು ಮಾಡೋದು ಯಾವ್ದಾರ ಒಂದು 20 ವರ್ಷ 20 ಇದು ತಪ್ಪಾಗಿದ್ದು ಆ ತಪ್ಪನ್ನು ಸುಧಾರಿಸಿ ಮಾಡ್ಕೊಳಕ್ಕೆ ನಾ ಅಧ್ಯಕ್ಷರಿಗೆ ಹೇಳಿದ್ದೇನೆ. ನಮ್ಮ ಯಾವಾರ ಶುಗರ್ ಫ್ಯಾಕ್ಟ್ರಿ ಮತ್ತೊಂದು ಏನಿತ್ತಂದ್ರೆ ನಾವು ರೊಕ್ಕ ಕಟ್ತಿಲ್ಲ ಅಂದ್ರೆ ನೀವು ಸವಾಲು ಮಾಡಿರಿ ತಗೋರಿ ಅಂತ ಹೇಳಿಬಿಟ್ಟಿದ್ದೇನೆ, ಆಕ್ಷನ್ ಮಾಡಿಬಿಡ್ರಿ ಅಂತ ಹೇಳಿದ್ದೇನೆ. ಅದಕ್ಕೆ ಯಾರು ಕಟ್ತಿಲ್ಲ ಹೇಳೇ ಬಿಟ್ಟಿದ್ದೇನೆ. ನೀವು ಅವ್ರು ಯಾವಾಗ ಆಡಳಿತ ಮಾಡಿದವ್ರು ಆಕ್ಷನ್ ಮಾಡಿ ತಗೋತೀರಿ, ತಗೋರಿ 33 ಕೋಟಿ ರೊಕ್ಕ ಕಟ್ಟಕ್ಕಾಗಲಿಲ್ಲ ತಗೋರಿ ಅಂತ ಹೇಳಿದ್ದೇನೆ. ಅದಕ್ಕೆ ಸರಿ ಮಾಡ್ಕೊಂಡು ಒಂದು ಶುಗರ್ ಫ್ಯಾಕ್ಟ್ರಿ ಸಲ ಎಲ್ಲನೂ ಸಮಸ್ಯೆ ಆಗದಾವು. ಒಂದೊಂದು ಎಲ್ಲ ಸರಿ ಮಾಡ್ಕೊತ ನಾವು ಹೇಳಿದ್ವು. ಮಾರ್ಚ್ 31ಗೆ ಅಣ್ಣಪ್ಪ ಅಂತ ಹೇಳಿ ಬಡ್ಡಿ ಅಸಲ ಸ್ವಲ್ಪ ತುಂಬಿಸ್ಕೊಂಡು ಜಕ್ಕೊಂಡು ಹೋಗೋದಿರ್ತೈತೆ. ಪೂರ್ತಿ ನಾವು ಜಗ್ಗಾಕೋರ ಹಗ್ಗ ಹರಿತಂದ್ರೆ ಬ್ಯಾಂಕಿಗೂ ತ್ರಾಸ ಆಗ್ತೈತಿ, ಶುಗರ್ ಫ್ಯಾಕ್ಟ್ರಿಗೂ ತ್ರಾಸ ಆಗ್ತಾವೆ. ಅದಕ್ಕೆ ಎಲ್ಲರನ್ನೂ ಹಿಡ್ಕೊಂಡು ಮಾಡ್ಕೊಂಡು ಹೋಗ್ಬೇಕು.
ಮಾಡಬೇಕು ಸಮಾಧಾನ. ಯಾಕಂದ್ರೆ ಇಬ್ಬರು ಅಂದ್ರೆ ಗೆಲ್ಲಬೇಕು, ಇಬ್ಬರು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಹೀಗೆಲ್ಲ ಭಾಳ ಶುದ್ಧವಾಗಿ ನಡೆಸತ್ತು. ಮತ್ತು ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರು ಭಾಳ ಅಧ್ಯಕ್ಷನ ಮುರುಗೋಡು ಮಾತನ ಆಶೀರ್ವಾದ ಚಲೋ ಅಧ್ಯಕ್ಷ ಇರ್ತಾರೆ. 1 ರೂಪಾಯಿ ಮಾರ್ವಾಡಿ ಇದ್ದಂಗೆ ಅದಾರ ಅವ್ರು, ಅಗದಿ ಕೆಟ್ಟ 1 ರೂಪಾಯಿ ಲೆಕ್ಕ ಹಾಕಿ ನಡೆಸ್ತಾರೋ, ಒಟ್ಟ ಬಿಡುದಿಲ್ಲ. ಬ್ಯಾಂಕ್ ಭಾಳ ಮುರುಗೋಡು ಮಾತನ ಆಶೀರ್ವಾದದಿಂದ ನಿಮ್ಮೆಲ್ಲರೂ ಭಾಳ ಉನ್ನತ ಮಟ್ಟಕ್ಕೆ ಬೆಳಿತೈತಿ. ನೀವೆಲ್ಲರೂ ದಯಮಾಡಿ ನಮ್ಮ ಮ್ಯಾಗ ಭರೋಸೆ ಇಟ್ಕೋರಿ. ಒಟ್ಟ ಅಪಪ್ರಚಾರಕ್ಕೆ ಕಿವಿ ಕೊಡಬೇಡ್ರಿ. ನಾವು ಕರೆಕ್ಟಾಗಿ ನಡೆಸ್ತೀವಿ. ಯಾವ ರೈತರಿಗೂ ಅನ್ಯಾಯ ಕೊಡೋದಿಲ್ಲ, ಯಾವ ಗ್ರಾಹಕರಿಗೆ ಅನ್ಯಾಯ ಕೊಡೋದಿಲ್ಲ, ಯಾವ ನೌಕರರಿಗೆ ಅನ್ಯಾಯ ಕೊಡೋದಿಲ್ಲ. ನಾವು ದೇವ್ರ ಸರಿಯಾಗಿ ನಡೆಸ್ತೀವಿ. ತಾವೆಲ್ಲ ನಮಗೆ ಭರವಸೆ ಇಡಬೇಕಂತ ಹೇಳುತ್ತಾ ತಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದು ಭಾಳ ಯಶಸ್ವಿ ಮಾಡಿದೆ. ತಮಗೆ ಧನ್ಯವಾದ ಹೇಳುತ್ತಾ ಇನ್ನು ಮುಂದಿನ ಒಂದು 15 ನಿಮಿಷ ಅಣ್ಣಾ ಸಾಹೇಬ್ ಜೊಲ್ಲೆ ಅವರೆಲ್ಲ ವಿಚಾರ ತಾವು ಕೇಳಿ ಕಾರ್ಯಕ್ರಮ ಯಶಸ್ವಿ ಮಾಡಿ ಹೋಗ್ಬೇಕಂತೇಳಿ ತಾವೆಲ್ಲ ಬಂದದ್ದು ಮತ್ತೊಂದು ಸಲ ತಮ್ಮ ಅನಂತ ಕೋಟಿ ಧನ್ಯವಾದ ಹೇಳುತ್ತಾ ವೇದಿಕೆ ಮೇಲಿದ್ದಂಥ ತಮಗೂ ಎಲ್ಲ ಧನ್ಯವಾದ ಹೇಳುತ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.